ಇಲ್ಲಿ ನೀವು ನೋಡಬಹುದು ಓಪನಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 4/1/2021 ಮತ್ತು ಕ್ಲೋಸಿಂಗ್ ಡೇಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 22/1/2021. ಹಾಗಾದರೆ ಇದು ಜನವರಿಯಲ್ಲಿ ಬಂದಿರುವಂಥ ಒಂದು ಉದ್ಯೋಗದ ಸುದ್ದಿಯಾಗಿ ಇರುವಂಥದ್ದು. ಹಾಗಾದರೆ ಇದು ಯಾವ ಉದ್ಯೋಗ ಮತ್ತು ಇದಕ್ಕೆ ಸ್ಯಾಲರಿ ಎಷ್ಟು ಮತ್ತು ಟೋಟಲ್ ಜಾಬ್ಸ್ ಎಷ್ಟಿದ್ದಾವೆ ಮತ್ತು ವಿದ್ಯಾರ್ಹತೆ ಏನು ಮತ್ತು ನಾವು ಏನೇನು ಓದಿರಬೇಕು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಬೇಕು ಅಂತ ಅಂದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಏನಾದರೂ ಹೊಸದಾಗಿ ಬಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಒಂದು ಲೈಕ್ನ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಈ ವಿಡಿಯೋನ ಶುರು ಮಾಡೋಣ. ಇದು ಯಾವ ನೋಟಿಫಿಕೇಶನ್ ಅಂತ ಅಂದರೆ ಈಗ ನೋಡೋದಾದರೆ ಇಲ್ಲಿ ನೋಡಬಹುದು ಗೌರ್ನಮೆಂಟ್ ಆಫ್ ಇಂಡಿಯಾ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಮೈಸೂರು ಅಂದರೆ ಬಾರ್ಕ್ನಿಂದ ಒಂದು ಉದ್ಯೋಗದ ಮಾಹಿತಿ ಬಂದಿರುವಂಥದ್ದು. ಇದಕ್ಕೆ ಓಪನಿಂಗ್ ಡೇಟ್ 4/1/2021 ಮತ್ತು ಕ್ಲೋಸಿಂಗ್ ಡೇಟ್ 22/1/2021 ಆಗಿರುವಂಥದ್ದು. ನೆಕ್ಸ್ಟ್ ಅಪ್ಲಿಕೇಶನ್ ಇಲ್ಲಿ ಮೊದಲನೇ ಒಂದು ಟೋಟಲ್ ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ 11 ಇದೆ. ಇದರಲ್ಲಿ SC 4, ST 2, OBC 1, EWS 0 ಮತ್ತು ಅನ್ರಿಸರ್ವ್ಡ್ ಕ್ಯಾಟಗರಿ 4. ಇದಕ್ಕೆ ಏನೇನು ವಿದ್ಯಾರ್ಹತೆ ಬೇಕು ಅಂತ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಾರ್ನರ್ಲಿ ತೋರಿಸಲಾಗಿದೆ ಮತ್ತು ಲೆಫ್ಟ್ ಸೈಡಲ್ಲಿ ಯಾವ ಹುದ್ದೆಗಳು ಇದೆ ಅಂತ ಎಲ್ಲ ತೋರಿಸಲಾಗಿದೆ. ಇಲ್ಲಿ ನೋಡಬಹುದು ಪೋಸ್ಟ್ ಕೋಡ್, ಟ್ರೇಡ್, ನಂಬರ್ ಆಫ್ ಪೋಸ್ಟ್, ಎಜುಕೇಷನಲ್ ಆ್ಯಂಡ್ ಟೆಕ್ನಿಷಿಯಲ್ ಕ್ವಾಲಿಫಿಕೇಶನ್ ಅಂತ ಎಲ್ಲ ಇದೆ. ನೀವು ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನೋಡೋದಾದ್ರೆ SC ಕ್ಯಾಟಗರಿಗೆ ಒಂದು ಇದೆ. ಇಲ್ಲಿ BSc ಕೆಮಿಸ್ಟ್ರಿ ವಿತ್ ಮಿನಿಮಮ್ 60 ಮಾರ್ಕ್ಸ್ ಇದೆ. ನೀವು ಏನೇನು ಇದರಲ್ಲಿ ಎಲ್ಲ ಒಂದು ಹುದ್ದೆಗಳ ಒಂದು ಮಾಹಿತಿನ ಹೇಳೋದಾದ್ರೆ ಇಲ್ಲಿ ನೀವು PUC ಮಾಡಿದರೂ ಕೂಡ ಇಲ್ಲಿ ಹುದ್ದೆನ ಗಿಟ್ಟಿಸ್ಕೋಬಹುದು. ಇದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರಲ್ಲಿ ಬಂದಿರುವಂಥ ಒಂದು ಹುದ್ದೆಗಳು. ಇಲ್ಲಿ ಹುದ್ದೆಗಳು ಸಿಕ್ತು ಅಂತ ಅಂದರೆ ನಿಮ್ಮದು ಲೈಫ್ ಸೆಟ್ಲ್ ಅಂತಲೇ ಅಂದ್ಕೊಳ್ಳಿ. ಇಲ್ಲಿ ನಿಮಗೆ ಮೊದಲನೇ ವರ್ಷ ನಿಮಗೆ ಎಲ್ಲಾದರೂ ಜಾಬ್ ಸಿಕ್ತು ಅಂತ ಅಂದರೆ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತಂದರೆ 16,000ದಿಂದ 18,000 ಮೊದಲನೇ ವರ್ಷ ಕೊಡ್ತಾರೆ. ನೆಕ್ಸ್ಟು ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡಬಹುದು ಮೊದಲನೇದು ಸ್ಟಿಪೆಂಡರಿ ಟ್ರೈನರ್ಸ್ ಕ್ಯಾಟಗರಿ 1 ಅಂತ ಇದೆ. ಇಲ್ಲಿ ನೋಡಬಹುದು ಕೆಮಿಸ್ಟ್ರಿ, ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಅಂತ ಎಲ್ಲ ಇದೆ. ನೀವು ಇಲ್ಲಿ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಬೇಕಾದರೆ ಓದ್ಕೋಬಹುದು. ಯಾಕೆ ಅಂತಂದರೆ ಇಲ್ಲಿ ಟೋಟಲ್ ನಂಬರ್ ಆಫ್ 4 ವಿವಿಧ ಹುದ್ದೆಗಳು ಇವೆ. ಅದಕ್ಕಾಗಿ ನಾನು ಸ್ಪೀಡಾಗಿ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿ ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 24 ವರ್ಷ. ನೆಕ್ಸ್ಟು ಇದು ಸೆಲೆಕ್ಷನ್ ಮೆಥಡ್ ನೋಡೋದಾದರೆ ಸ್ಕ್ರೀನಿಂಗ್ ಟೆಸ್ಟು, ಇಂಟರ್ವ್ಯೂ ಇರುತ್ತೆ. ನೆಕ್ಸ್ಟು ಸ್ಕೋಪ್ ಆಫ್ ಟ್ರೈನಿಂಗು ಇಲ್ಲಿ ಕೊಡಲಾಗಿದೆ. ವಿಡಿಯೋನ ಪಾಸ್ ಮಾಡಿ ಓದ್ಕೋಬಹುದು. ನೆಕ್ಸ್ಟ್ ಪೋಸ್ಟ್ ಆಫ್ಟರ್ ಸಕ್ಸಸ್ಫುಲ್ ಕಂಪ್ಲೀಟೇಷನ್ ಆಫ್ ಟ್ರೈನಿಂಗ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡಬಹುದು ಎಂಟ್ರಿ ಪೇ 44,900. ನಿಮಗೆ ಹೋದ ತಕ್ಷಣ 44,900 ಕೊಡಲ್ಲ. ಇಲ್ಲಿ ಲೆವೆಲ್ 7 ಒಂದು ಪೇ ಸ್ಕೇಲ್ ನೋಡೋದಾದ್ರೆ 44,900 ತನಕ ಇಲ್ಲಿ ನಿಮಗೆ ಜಾಬ್ಗೆ ಸ್ಯಾಲ್ರಿ ಸಿಗುವಂಥ ಒಂದು ಚಾನ್ಸಸ್ ಇರುತ್ತದೆ. ನೆಕ್ಸ್ಟು ಮೊದಲನೇ ಒಂದು ಜಾಬ್ ಆಯಿತು. ನೆಕ್ಸ್ಟು ಸೆಕೆಂಡ್ ವಿವಿಧ ಹುದ್ದೆಗಳ ಒಂದು ನೋಟಿಫಿಕೇಶನ್ ನೋಡೋದಾದರೆ ಸ್ಟಿಪೆಂಡರಿ ಟ್ರೈನರ್ಸ್ ಕ್ಯಾಟಗರಿ 2. ಇಲ್ಲಿ ಟೋಟಲ್ 36 ಹುದ್ದೆಗಳಿವೆ. ಇಲ್ಲಿ SC 6, ST 4, OBC 6, EWS 1, ಅನ್ರಿಸರ್ವ್ಡ್ ಕ್ಯಾಟಗರಿ 19 ಮತ್ತು ಇಲ್ಲಿ 10,500ರಿಂದ 12,500 ತನಕ ಇಲ್ಲಿ ಸ್ಯಾಲ್ರಿ ಕೊಡಲಾಗುತ್ತದೆ ನಿಮಗೆ ಫಸ್ಟ್ ಹೋದ ತಕ್ಷಣ. ನೆಕ್ಸ್ಟು ಇಲ್ಲಿ ನಿಮಗೆ ಯಾವ ಹುದ್ದೆಗಳು ಇದೆ ಅಂತ ಇಲ್ಲಿ ಸೆಕೆಂಡ್ PUC ಮೇಲೆ ಹುದ್ದೆಗಳು ಇವೆ ನೋಡಬಹುದು. ಇಲ್ಲಿ ಮಿನಿಮಮ್ 60% ಮಾರ್ಕ್ಸ್ ಇನ್ ಅಗ್ರಿಗೇಟ್ HSC 10+2 ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ನೀವು ಬಾರ್ಕ್ನಲ್ಲಿ ಅಂದರೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರಲ್ಲಿ ನೀವು ಜಾಬ್ ಪಡ್ಕೋಬೇಕಂತಂದರೆ ನೀವು ಸೈನ್ಸ್ ಮಾಡಿರುವುದು ಕಡ್ಡಾಯವಾಗಿ ಇರುವಂಥದ್ದು ಮತ್ತು ಮಿನಿಮಮ್ 60 ಮಾರ್ಕ್ಸ್ ನೀವು ಪಡೆದಿರಬೇಕು ಅಂತ ಹೇಳಲಾಗಿದೆ. ನೆಕ್ಸ್ಟು ಸೆಕೆಂಡ್ ಇಲ್ಲಿ ಹುದ್ದೆಗಳನ್ನು ನೋಡಿದ್ವಿ. ಇಲ್ಲಿ ಮಿನಿಮಮ್ ಏಜ್ ಲಿಮಿಟ್ ನೋಡೋದಾದರೆ 18 ಮತ್ತು ಮ್ಯಾಕ್ಸಿಮಮ್ 22 ವರ್ಷ ಇದೆ. ನೆಕ್ಸ್ಟು ಸೆಲೆಕ್ಷನ್ ಮೆಥಡ್ ಪ್ರಿಲಿಮಿನರಿ ಟೆಸ್ಟ್ ಮತ್ತು ಅಡ್ವಾನ್ಸ್ ಟೆಸ್ಟ್ ಅಂತ 2 ಇರ್ತವೆ. ನೆಕ್ಸ್ಟು ಸ್ಕಿಲ್ ಟೆಸ್ಟ್ ಅಂತ 3 ಎಕ್ಸಾಮ್ ಇರುತ್ತವೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಸ್ಕೋಪ್ ಆಫ್ ಟ್ರೈನಿಂಗು ಮತ್ತು ಪೋಸ್ಟ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಅಂತ ಎಲ್ಲ ಇದೆ, ನೀವು ನೋಡ್ಬೋದು. ನೆಕ್ಸ್ಟು ನಾನು ಮೂರನೇ ಒಂದು ಹುದ್ದೆಗೆ ನೋಡೋದಾದರೆ ಇಲ್ಲಿ DR ಓನ್ಲಿ ಒಂದು ಪೋಸ್ಟ್ ಇದೆ ಮಾತ್ರ, ಒಂದೇ ಒಂದು ಪೋಸ್ಟ್ ಇದೆ, ಟೆಕ್ನಿಷಿಯನ್ ಪೋಸ್ಟ್. ಇದು ಇಲ್ಲಿ 18ರಿಂದ 25 ವರ್ಷದ ಒಂದು ಏಜ್ ಲಿಮಿಟ್ನಲ್ಲಿ ಇರುವವರು ಹಾಕ್ಬೋದು. ಇದಕ್ಕೆ ಎಲಿಜಿಬಿಲಿಟಿ ಏನಂತ ಅಂದರೆ ಇಲ್ಲಿ ಸೆಲೆಕ್ಷನ್ ಮೆಥಡು ಪ್ರಿಲಿಮಿನರಿ, ಅಡ್ವಾನ್ಸ್ಡ್ ಮತ್ತು ಸ್ಕಿಲ್ ಟೆಸ್ಟ್ 3 ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಇಲ್ಲಿ ಎಜುಕೇಷನಲ್ ಆ್ಯಂಡ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಏನಂತಂದರೆ SSC ಪ್ಲಸ್ ವ್ಯಾಲಿಡ್ 12th ಕ್ಲಾಸ್ ಬಾಯ್ಲರ್ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಂತ ಇದೆ. ಇದನ್ನು ನೀವು ಹಾಕೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಬರೀ ಒಂದೇ ಒಂದು ಹುದ್ದೆ ಇದೆ, ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ನೆಕ್ಸ್ಟು 4ನೇ ಹುದ್ದೆಯನ್ನು ನೋಡೋದಾದ್ರೆ ಇಲ್ಲಿ 2 ಹುದ್ದೆಗಳಿವೆ. ಇದಕ್ಕೂ ಕೂಡ ನಾನು ನಿಮಗೆ ಇದು ಮಾಡೋಕ್ಕೆ ಹೋಗಲ್ಲ, ಹಾಕಿ ಅಂತ ಹೇಳೋಕ್ಕೆ ಹೋಗಲ್ಲ. ನಾವು ಹೇಳೋದು ಯಾವುದಕ್ಕೆ ಅಂತಂದರೆ ಇಲ್ಲಿ 2ನೇ ಒಂದು ಹುದ್ದೆ ಇದೆ, ಇಲ್ಲಿ ನೋಡ್ಬೋದು. 2ನೇ ಹುದ್ದೆ ಸ್ಟೈಪೆಂಡರಿ ಟ್ರೈನರ್ಸ್ ಮತ್ತು ಮೊದಲನೆಯ ಒಂದು ಹುದ್ದೆಗಳ ಒಂದು ಲಿಸ್ಟು ಸ್ಟೈಪೆಂಡರಿ ಟ್ರೈನರ್ಸ್ ಕ್ಯಾಟಗರಿ 1. ಇವೆರಡು ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಕೊನೆಗೆ ಒಂದು ಲೈಕ್ನ ಮಾಡಿ. ಇದಕ್ಕೆ PUC ಆಗಿದ್ದರೂ ಕೂಡ ಇದಕ್ಕೆ
ಅಪ್ಲಿಕೇಶನ್ ಹಾಕಬಹುದು. ಅಂದರೆ PUC ಸೈನ್ಸ್ ಆಗಿದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟು ಡಿಗ್ರಿ ಪಡೆದಿರುವಂಥವರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ, ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಲೈಕ್ನ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾಕೆಂತಂದರೆ ನಾವು ಈ ರೀತಿಯ ಒಂದು ಹುದ್ದೆಗಳ ಒಂದು ವಿವರದ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಮತ್ತು ಪೊಲೀಸ್ ಜಾಬ್ ರಿಲೇಟೆಡ್ ನಾವು ಹೆಚ್ಚಿನದಾಗಿ ವಿಡಿಯೋನ ಮಾಡ್ತಾ ಹೋಗ್ತೀವಿ. ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.